ಮಗ ಈ ಒಂದು ಸೀಸನ್ ಬೆಂಗಳೂರು ಬುಲ್ಸ್ ಕೋಟಿ ಕೋಟಿ ಅಮೌಂಟ್ ನ ಇಟ್ಕೊಂಡಿದ್ದಾರೆ ಆಕ್ಷನ್ಗೆ. ಸೊ ಈ ಒಂದು ಸೀಸನ್ ಯಾಕೋ ನನಗೆ ಅನ್ನಿಸ್ತಾ ಇದೆ ಸಕ್ಕತ್ತಾಗೆ ಟೀಮ್ ಮಾಡ್ತಾರೆ ಅಂತ ನಮ್ಮ ಬೆಂಗಳೂರು ಬುಲ್ಸ್ ಅವರು ಮತ್ತೆ RCB ಅವರು. ಈ ಒಂದು ಸೀಸನ್ ಎಲ್ಲರೂ ಕೂಡ RCB ಮ್ಯಾನೇಜ್ಮೆಂಟ್ಗೆ ಬೈದಿದ್ರು ಆಫ್ಟರ್ ಆಕ್ಷನ್ ಆದಮೇಲೆ, ಯಾಕಂತ ಹೇಳಿದ್ರೆ ಆ ಥರ ಟೀಮ್ ಮಾಡಿದಿರ ಅಂತ. ಬಟ್ ಅದಾದಮೇಲೆ ಗೊತ್ತಾಯಿತು, ಅವರು ಆಟನ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ನಾವ್ಯಾರು ಮಾತಾಡೋಂಗಿಲ್ಲ RCB ಮ್ಯಾನೇಜ್ಮೆಂಟ್ ಬಗ್ಗೆ ಅಂತ. ಸೊ ಅದೆಲ್ಲ ಬಿಟ್ಬಿಡಿ ಇವಾಗ. ಬಟ್ ಇವಾಗ ಯಾವ್ಯಾವ ಟೀಮು ಎಷ್ಟೆಷ್ಟು ಅಮೌಂಟ್ನ ಇಟ್ಕೊಂಡಿದ್ದಾರೆ, ಎಷ್ಟು ರಿಮೈನಿಂಗ್ ಸ್ಲಾಟ್ಸ್ ಇದೆ ಮತ್ತು ಎಷ್ಟು ಅಮೌಂಟ್ನ ಸ್ಪೆಂಡ್ ಮಾಡಿದರೆ ಕಂಪ್ಲೀಟು ಮಾಹಿತಿನ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಗುರು. ಎವ್ರಿ ವಿಡಿಯೋದಲ್ಲಿ ಮ್ಯಾಂಡೇಟ್ರಿ ಒಂದು 2 ಅಪ್ಡೇಟು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ ಅಂತ. ಆಗಿದ್ರೆ ಫಸ್ಟ್ ಟೀಮು ದಬಾಂಗ್ ಡೆಲ್ಲಿ 18 ಸ್ಲಾಟ್ ಅಲ್ಲಿ 14 ಇನ್ನ ರಿಮೈನಿಂಗ್ ಸ್ಲಾಟ್ಸ್ ಇದೆ. ಮತ್ತೆ 4,56,00,000 ಅವ್ರ ಹತ್ರ ರಿಮೈನಿಂಗ್ ಅಮೌಂಟ್ ಇದೆ. ಇವರು ಸ್ಪೆಂಡ್ ಮಾಡಿರೋದು 44 ಲಕ್ಷನ ಸ್ಪೆಂಡ್ ಮಾಡಿದ್ದಾರೆ. ಸೊ ನೋಡೋದ ಏನಾಗುತ್ತೆ ಅಂತ. ಇವರೇ ಫಸ್ಟು ಇವಾಗ ಒಳ್ಳೆ ಅಮೌಂಟ್ನ ಇಟ್ಕೊಂಡು ಕೂತಿರೋದು ಆಕ್ಷನ್ಗೆ. ಮತ್ತು ಬೆಂಗಳೂರು ಬುಲ್ಸ್ ಸೆಕೆಂಡಲ್ಲಿದೆ, 18 ಸ್ಲಾಟಲ್ಲಿ 10 ಸ್ಲಾಟ್ ರಿಮೈನಿಂಗ್ ಇದೆ. 4 ಜನ ಯಂಗ್ ಪ್ಲೇಯರ್ಸು ಮತ್ತು 4 ಜನ ರಿಟರ್ನ್ ಮಾಡ್ಕೊಂಡಿರೋರು. ಮತ್ತು 4,12,00,000 ರಿಮೈನಿಂಗ್ ಅಮೌಂಟ್ ಉಳ್ಕೊಂಡಿದೆ. ಮತ್ತು 88 ಲಕ್ಷನ ಆಲ್ರೆಡಿ ಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಗೊತ್ತಿಲ್ಲ ಸ್ಪೆಂಡ್ ಮಾಡಿದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ನೀವು ಎಷ್ಟಾದ್ರೂ ಸ್ಪೆಂಡ್ ಮಾಡಿ ಗುರು. ಈ ಒಂದು ಸೀಸನು ಪವನ್ ಮತ್ತು ಸದ್ದುಲ್ ಅಂತೇನೋ ಒಬ್ರು ಇದ್ದಾರಲ್ಲ ಗುರು, ಲಾಸ್ಟ್ ಸೀಸನು MVP ಆಗಿದ್ದರು, ಅವ್ರನ್ನ ಎತ್ಕೊಳ್ಬಿಟ್ರೆ ಸಾಕು ಮಗ. ಬಟ್ ಅವರಿಬ್ಬರು ಈಸಿಯಾಗಂತೂ ಸಿಗಲ್ಲ. ಮಿನಿಮಮ್ 1.25 ಕೋಟಿ ಹೋಗುತ್ತೆ. ನಮ್ಮ ಹತ್ರ ಇರೋದೇ 4,12,00,000. ಅದರಲ್ಲಿ 1.25 ಕೋಟಿ ಹೋದರೆ 3 ಕೋಟಿ ಡಮಾರು. ಇನ್ನು 1.25 ಕೋಟಿ ಇಟ್ಕೊಂಡು ಏನು ಟೀಮ್ ಮಾಡೋಕ್ಕಾಗುತ್ತೆ. ನೋಡೋದು ಏನಾಗುತ್ತೆ ಅಂತ. ಮತ್ತು ಗುಜರಾತ್ ಟೈಟನ್ಸ್ ಹತ್ರ 13 ಸ್ಲಾಟು ರಿಮೈನಿಂಗ್ ಇದೆ. 4,08,00,000 ಇಟ್ಕೊಂಡು ಕೂತಿದ್ದಾರೆ. 92 ಲಕ್ಷನ ಆಲ್ರೆಡಿ ಸ್ಪೆಂಡ್ ಮಾಡಿದ್ದಾರೆ. ಮತ್ತು ಬೆಂಗಾಲ್ ವಾರಿಯರ್ಸ್ ಅವರು 9 ಸ್ಲಾಟ್ ರಿಮೈನಿಂಗ್ ಇದೆ. 3,94,00,000 ಇಟ್ಕೊಂಡಿದ್ದಾರೆ, ಆಲ್ಮೋಸ್ಟ್ 4 ಕೋಟಿ. ಮತ್ತು 1,05,00,000 ಸ್ಪೆಂಡ್ ಮಾಡಿದ್ದಾರೆ. ತೆಲುಗು ಟೈಟನ್ಸ್ ಅವರು 8 ಸ್ಲಾಟು 3,70,00,000 ರಿಮೈನಿಂಗ್ ಅಮೌಂಟ್, 1,30,00,000 ಸ್ಪೆಂಡ್ ಮಾಡಿರೋದು. ಪಟ್ನಾ ಪೈರೇಟ್ಸ್ ಅವರು 8 ಸ್ಲಾಟ್ ರಿಮೈನಿಂಗ್ ಇದೆ ಮತ್ತು 3,55,00,000 ಇಟ್ಕೊಂಡಿದ್ದಾರೆ. 1,45,00,000 ಸ್ಪೆಂಡ್ ಮಾಡಿದ್ದಾರೆ. ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು 7 ಸ್ಲಾಟ್ ರಿಮೈನಿಂಗ್ ಇದೆ. ಅದರಲ್ಲಿ 3,30,00,000 ಇಟ್ಕೊಂಡು ಕೂತಿದ್ದಾರೆ. ಅದರಲ್ಲಿ 1,70,00,000 ಸ್ಪೆಂಡ್ ಮಾಡಿದ್ದಾರೆ. ತಮಿಳ್ ತಲವಾಸು ಕೂಡ 4 ಸ್ಲಾಟು 2,55,00,000 ಇಟ್ಕೊಂಡು ಕೊಟ್ಟಿದ್ದಾರೆ. ಮತ್ತು 2,45,00,000 ಸ್ಪೆಂಡ್ ಮಾಡಿದೆ. ಅರ್ಧಕ್ಕರ್ಧ ಅಮೌಂಟ್ ಆಲ್ರೆಡಿ ಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ತಮಿಳ್ ತಲವಾಸ್ ಅವರು. ಮತ್ತು ಪುನೇರಿ ಪಲ್ಟನ್ಸ್ ಅವರು 7 ಸ್ಲಾಟ್ನ ಇಟ್ಕೊಂಡು ರಿಮೈನಿಂಗ್ ಇದೆ. ಮತ್ತು 2,49,00,000 ರಿಮೈನಿಂಗ್ ಅಮೌಂಟು. ಮತ್ತು 2,51,00,000 ಆಲ್ರೆಡಿ ಸ್ಪೆಂಡ್ ಮಾಡಿದ್ದಾರೆ. ಬಟ್ ಪುನೇರಿ ಪಲ್ಟನ್ಸ್ ಅವರು ಒಳ್ಳೊಳ್ಳೆ ರಿಟರ್ನೇ ಮಾಡ್ಕೊಂಡಿದ್ದಾರೆ. ಮತ್ತು ಹರಿಯಾಣ ಸ್ಟೀಲರ್ಸ್ ಅವರು ಕೂಡ 8 ರಿಮೈನಿಂಗ್ ಸ್ಲಾಟ್ಸು ಮತ್ತು 2,45,00,000 ಅಮೌಂಟು ರಿಮೈನಿಂಗ್. ಮತ್ತು 2,55,00,000 ಸ್ಪೆಂಡ್ ಮಾಡಿರೋದು. ಮುಂಬೈ ಕೂಡ 8 ಸ್ಲಾಟು 2,31,00,000 ರಿಮೈನಿಂಗು, 2,69,00,000 ಸ್ಪೆಂಡ್ ಮಾಡಿರೋದು. UP ಯೋಧ 5 ಸ್ಲಾಟ್ ರಿಮೈನಿಂಗ್, 1,86,00,000 ಅಷ್ಟೇ ಗುರು. UP ಯೋಧ ಏನು ಆಗಿದ್ರೆ ಸಕ್ಕತ್ತಾಗಿ ಅವ್ರವ್ರ ಪ್ಲೇಯರ್ಸ್ನ ಎತ್ಕೊಬಿಟ್ಟಿದ್ದಾರೆ. ಎಲ್ರಿಗೂ ಕಾಸು ಕೊಟ್ಬಿಟ್ಟು ಮತ್ತು ಮಾತಾಡ್ಬಿಟ್ಟು, ಮಗ ನಮ್ಮ ಹತ್ರನೇ ಇರಿ, ನಿಮಗೆ ಆಕ್ಷನ್ಗೆ ಬಿಟ್ಟರೆ ಒಳ್ಳೊಳ್ಳೆ ಬಿಡ್ಗೆ ಹೋಗ್ಬಿಡ್ತೀರಾ, ಸ್ವಲ್ಪ ನಮ್ಮ ಹತ್ರನೇ ಇರಿ. ಮತ್ತು ಲಾಯಲ್ ಪ್ಲೇಯರ್ಸು ಇರ್ಬೋದೇನೋ UP ಯೋಧದಲ್ಲಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಮತ್ತು 3 ಕೋಟಿನ ಸ್ಪೆಂಡ್ ಮಾಡಿದ್ದಾರೆ. ಇವರೇ ಅತಿ ಹೆಚ್ಚು ಸ್ಪೆಂಡ್ ಮಾಡಿರೋದು ಈ ಒಂದು ಸೀಸನ್ನು. ಅವ್ರೇನೋ ಅವ್ರವ್ರ ಪ್ಲೇಯರ್ಸ್ ಮೇಲೆ ಅವ್ರಿಗೆ ನಂಬಿಕೆ ಇರೋದು ಗುರು. ಸೊ ಈ ಥರ ಆಗಿದೆ ಸೀನ್ಗಳು. ಬಟ್ ಬೆಂಗಳೂರು ಬುಲ್ಸು ಯಾರೇನಾದರೂ ಮಾಡ್ಕೊಳ್ಳಿ, ಬೆಂಗಳೂರು ಬುಲ್ಸು ಲಾಸ್ಟು ಸೀಸನ್ ಆಗೋ ಥರ ಆಗಬಾರ್ದು ಗುರು. ಸೀರಿಯಸ್ಲಿ ಈ ಒಂದು ಸೀಸನು ಇರೋ ಬರೋ ಅಮೌಂಟ್ ಎಲ್ಲ ಕೊಟ್ಬಿಡಿ, ಇನ್ನೂ 1 ಕೋಟಿ ಕೈಯಿಂದ ಹಾಕ್ಬಿಡಿ. ಬಟ್ ಇನ್ನೂ ಒಂದು ಅಪ್ಡೇಟ್ ಏನಂತ ಹೇಳಿದ್ರೆ, ಇವಾಗ ಎಲ್ಲ ಟೀಮ್ಗೂ ಲಾಸ್ಟ್ ಇಯರ್ ಇದ್ದಿದ್ದು 4 ಕೋಟಿ ಪರ್ಸ್ ವ್ಯಾಲ್ಯೂ ಇತ್ತು. ಬಟ್ 1 ಕೋಟಿ ಎಕ್ಸ್ಟ್ರಾನ ಮಾಡಿದ್ದಾರೆ. ಆ್ಯಕ್ಚುಲಿ ಅದನ್ನು ಹೇಳೋದು ನಾನು ಮರ್ತ್ಕೊಬಿಟ್ಟೆ, ಹೇಳಿದ್ದೀನಿ, ಆಮೇಲೆ ಬೈಕೋಬೇಡಿ ಓಕೆನಾ. ಅಷ್ಟೇ ನೋಡೋದ ಈ ಒಂದು ಸೀಸನು ಬೆಂಗಳೂರು ಬುಲ್ಸ್ ಇರೋ ಬರೋ ಅಮೌಂಟ್ ಎಲ್ಲ ಸ್ಪೆಂಡ್ ಮಾಡಿಬಿಟ್ಟು ಒಳ್ಳೊಳ್ಳೆ ಪ್ಲೇಯರ್ಸ್ನ ಪಿಕ್ ಮಾಡಿಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ BC ರಮೇಶ್ ಅವರು ನಮ್ಮ ಕರ್ನಾಟಕದಿಂದ 4 ಜನ ಯಂಗ್ ಪ್ಲೇಯರ್ಸ್ನ ಎತ್ತಾಕೊಂಡು ಬಂದಿರೋದು ಮಗ. ನೋಡೋದ ಏನು ಮಾಡ್ತಾರೆ. BC ರಮೇಶ್ ಅವರು ನ್ಯೂ ಹೆಡ್ ಕೋಚ್ ಆಗಿದ್ದಾರೆ. ಸೊ ಯಾವುದೇ ಥರ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ ಆಕ್ಷನಲ್ಲಿ ಎಲ್ಲನೂ ವಿಡಿಯೋ ಬರ್ದು ಗುರು. ಇನ್ಮೇಲೆ ಯಾರನ್ನ ತಗೊಂಡ್ರೆ, ಯಾರನ್ನ ಏನೇನು ಅಪ್ಡೇಟ್ ಬಂದರೆ ಎಲ್ಲ ಥರ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ, ಡಿಸ್ಕ್ರಿಪ್ಷನಲ್ಲಿದೆ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.